ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SS ಫ್ಯಾಷನ್ ಟ್ಯಾಗ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ನ ಫ್ರಂಟ್ ಭಾಗ ಏನಿದೆ ಇದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಟಕ್ಸ್ ಹಿಡಿಯೋದು ಹೇಗೆ, ಯಾವ ಮೆಥಡಲ್ಲಿ ಟಕ್ಸ್ ಹಿಡಿದ್ರೆ ಕರೆಕ್ಟಾಗಿ ಬರುತ್ತೆ ಮತ್ತು ಅದಕ್ಕೆ ಪಟ್ಟಿನ ಯಾವ ರೀತಿ ಹಚ್ಚಿದರೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ಲು ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ, ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ಹಾಗೆ ನೋಡಿ. ಸೊ ಪ್ರತಿಯೊಂದು ಹೊಲಿಬೇಕಾದ್ರೂ ನಾನು ಟಿಪ್ಸು ಟ್ರಿಕ್ಸು ಎರಡು ತಿಳಿಸ್ಕೊಡ್ತಾ ಇರ್ತೀನಿ, ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತಾ ಹೋಗಿ. ಸೊ ಈಗ ನಾನು ಟಕ್ಸಿಗೆ ಅಂತ ಆಲ್ರೆಡಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ಅದ್ರ ಬಗ್ಗೆನೂ ಪರ್ಫೆಕ್ಟಾಗಿ ಟಕ್ಸ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನೀಗ ಇದು ಲೈನಿಂಗ್ ಆಲ್ರೆಡಿ ಹಚ್ಕೊಂಡಿದ್ದೀನಿ, ಮೇನ್ ಕ್ಲಾತ್ ಇದು. ಸೊ ಇದು ಲೈನಿಂಗ್ ಹಚ್ಬಿಟ್ಟು ಲೈನಿಂಗಿಗೆ ನಾನು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂಡಿದ್ದೀನಿ ನೋಡಿ ಟಕ್ಸಿಗೆ ಅಂತ. ಸೊ ಈ ಟಕ್ಸ್ ಹಿಡಿಯೋದು ಕೂಡ ತುಂಬ ಇಂಪಾರ್ಟೆಂಟು. ಯಾವ ರೀತಿ ಟಕ್ಸ್ ಹಿಡಿದ್ರೆ ನಿಮಗೆ ಮೇಲ್ಗಡೆ ಉಬ್ಬೋದು ಅವೆಲ್ಲ ಆಗುತ್ತಲ್ಲ, ಅವೆಲ್ಲ ಆಗೋದಿಲ್ಲ. ಪರ್ಫೆಕ್ಟಾಗಿ ಕಪ್ಸ್ ಮೇಲೆ ನೀಟಾಗಿ ಕೂರೋ ರೀತಿ ಹೊಲಿಯೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಸೈಡ್ ಫಿಟ್ಟಿಂಗು ಅಂದರೆ ಕೆಲವರಿಗೆ ಸೈಡ್ ಫಿಟ್ಟಿಂಗ್ ಮಾಡೋದು ಗೊತ್ತಿರೋದಿಲ್ಲ. ಬ್ಲೌಸ್ ಅಳತೆ ಪ್ರಕಾರನೂ ಫಿಟ್ಟಿಂಗ್ ಮಾಡ್ಬೋದು, ಮತ್ತು ಹಾಗೆ ನಾವು ಮಾರ್ಕಿಂಗ್ ಮಾಡಿ ಏನು ಮಾರ್ಜಿನ್ ಬಿಟ್ಟಿರ್ತೀವಿ ಅದ್ರ ಪ್ರಕಾರನೂ ಹೇಗೆ ಹೊಲಿಯೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಯಾರು ನೋಡಿಲ್ಲ ಆ ವಿಡಿಯೋ ಅಂದರೆ ಪ್ಲೀಸ್ ಫ್ರೆಂಡ್ಸ್ ಹೋಗಿ ನೋಡಿ, ಇಲ್ಲಾಂದರೆ ಐಕಾನಲ್ಲಿ ಹಾಕಿರ್ತೀನಿ ನಾನು ಲಿಂಕು, ಅದನ್ನು ನೋಡಿ. ಸೊ ಬನ್ನಿ ಫ್ರೆಂಡ್ಸ್, ಈಗ ನಾನು ಫಸ್ಟು ಟಕ್ಸ್ ಹಿಡಿಯೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ನಾನು ಮಾರ್ಕಿಂಗ್ ಮಾಡಿದ್ದೀನಿ, ಯಾವ ರೀತಿ ಹಿಡಿತಾ ಇದ್ದೀನಿ ಅಂತ. ಸೊ ನೀವು ವಿಡಿಯೋನ ನೋಡ್ತಾ ಹೋಗಿ ನೋಡಿ ಫ್ರೆಂಡ್ಸ್. ಇದು 4 ಡಾಟ್ಸು ಬ್ಲೌಸ್, ಇದು 4 ಡಾಟ್ಸು ಟಕ್ಸ್ ಹಿಡಿಯೋಂಥ ಬ್ಲೌಸು. ಈ ಪ್ರಿನ್ಸಸ್ ಕಟ್ ಅಂದರೆ ಇದನ್ನು ಕಂಟಿನ್ಯೂ ಮಾಡಿ ಇದು ಮಾಡ್ತಾರೆ, ಇಲ್ಲಿ ಟಕ್ಸ್ ಎಲ್ಲ ಇರೋದಿಲ್ಲ. ಇದು 4 ಟಕ್ಸು ಬ್ಲೌಸು. ಹಾಗಾಗಿ ಈಗ ನಾನು 2 ಸೈಡು ಸಮನಾಗಿ ಬರೋ ರೀತಿ ಹೊಲಿತೀನಿ. ಇದು ನೋಡಿ, ಇದು ನಾನು ಮಧ್ಯಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನು ಕೂಡ ಯಾವ ರೀತಿ ಮ್ಯಾಚ್ ಆಗೋ ರೀತಿ ಹೊಲಿಬೇಕು ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಈಗ ಫಸ್ಟು ನಾನು ಈ ಕಡೆ ಸೈಡ್ ಅಂದರೆ ಈ ಭಾಗ ಏನಿದೆ ಇದನ್ನು ನಾನು ಫಸ್ಟು ಹೊಲ್ಕೊತಾ ಇದ್ದೀನಿ. ಸೊ ನಾನು ಇವರಿಗೆ ಸೈಜ್ ಬಂದು 32, ಹಾಗಾಗಿ ಇದನ್ನು ನಾನು ಅವರ ಬಸ್ಟ್ ಸೈಜಿಗೆ ತಕ್ಕನಾಗೆ ಇಟ್ಟಿದ್ದೀನಿ. ಇಲ್ಲಿ ನಾನು 1 ಇಂಚಿಗೆ ಮಾರ್ಕಿಂಗ್ ಮಾಡಿ ಬಿಟ್ಟಿದ್ದೀನಿ ಇದು. ಹಾಗಾಗಿ ಇಲ್ಲಿ ನಾನು ಟಕ್ಸ್ ಹಿಡಿಯೋದು 1 ಇಂಚು. ಸೊ ಮೀಡಿಯಮ್ ಬಸ್ಟ್ ಇರೋರಿಗೆ 1/4 ಇಂಚ್ ಇಡ್ಬೋದು. ತುಂಬ ಹೆವಿ ಬಸ್ಟ್ ಇರೋರಿಗೆ 1.5, 1/4 ಇಂಚು ಅಥವಾ 2 ಇಂಚ್ವರೆಗೂ ತೊಗೊಬೋದು. ತುಂಬ ಹೆವಿ ಬಸ್ಟು ಈ ಅಪ್ಪರ್ ಚೆಸ್ಟಿಗೋ ಮಿಡಲ್ ಚೆಸ್ಟಿಗೋ ತುಂಬ ಗ್ಯಾಪ್ ಬರ್ತಾ ಇದೆ ಅಂದರೆ ನೀವು 2.5 ಇಂಚ್ವರೆಗೂ ಟಕ್ಸನ್ನು ಹಿಡಿಬೋದು. ಸೊ ಇದು ಮೀಡಿಯಮ್ ಅಂದರೆ 32 ಅಥವಾ 34 ಏನಿದೆ ಅವರಿಗೆ ನಾವು 1 ಅಥವಾ 1.5 ಇಂಚು. ಕೆಲವರು ಇಲ್ಲಿ ಅಪ್ಪರ್ ಚೆಸ್ಟ್ ಕಡಿಮೆ ಇರುತ್ತೆ, ಇಲ್ಲಿ ಮಿಡಲ್ ಚೆಸ್ಟ್ ಜಾಸ್ತಿ ಇರುತ್ತೆ, ಅವಾಗ 1/4ವರೆಗೂ ಹಿಡಿಬೋದು. ಬನ್ನಿ, ಈಗ ನಾನು ಇದು ಟಕ್ಸ್ ಏನಿದೆ ಮಾರ್ಕ್ ಮಾಡ್ಕೊಂಡಿದ್ದೀನಿ 1 ಇಂಚಿಗೆ. ಇದನ್ನು ನಾವು ಪರ್ಫೆಕ್ಟಾಗಿ ಹೇಗೆ ಹಿಡಿಯೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನಾನೀಗ ಇಲ್ಲಿ ತುದಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಟಿಚಿಂಗ್ ಏನಿದೆ, ಯಾವಾಗಲೂ ಸ್ಟಿಚಿಂಗು ಸ್ಟಾರ್ಟಿಂಗ್ ಹಾಕ್ಬೇಕಾದ್ರೆ ನಾವು ಗಂಟೊಲ್ಗೆ ಅನ್ನೋದು ಹಾಕಲೇಬೇಕು, ಇಲ್ಲಾಂದರೆ ಅದು ಬಿಚ್ಕೊಳುತ್ತೆ ಫ್ರೆಂಡ್ಸ್. ಹಾಗಾಗಿ ಇದು ಮೊದಲನೇ ಟಿಪ್ಸು, ಯಾವಾಗಲೂ ಗಂಟೊಲ್ಗೆ ಅನ್ನೋದು ಹಾಕಬೇಕು. ಈ ಸೂಜಿ ಏನಿದೆ ಹಿಂದೆ ಮುಂದೆ ಮಾಡೋದ್ರಲ್ಲಿ ಗಂಟೊಲ್ಗೆ ಅನ್ನೋದು ಬಿಡುತ್ತೆ. ಸೊ ಇಲ್ಲಿ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀವಿ, ಸೊ ಇಲ್ಲಿ ಬರಬೇಕಾದ್ರೆ ಬರ್ತಾ ಬರ್ತಾ ಇಲ್ಲಿ ತುದಿಗೆ ಬರಬೇಕಾಗತ್ತೆ. ಹೊಲಿಗೆ ಏನಿದೆ ಇದು ಸ್ಟಿಚಿಂಗು ಬರ್ತಾ ಬರ್ತಾ ಇಲ್ಲಿ ತುದಿಗೆ ಬರಬೇಕು. ಅವಾಗ ಇದು ಟಕ್ಸ್ ಏನಿದೆ ಪರ್ಫೆಕ್ಟಾಗಿ ಕುತ್ಕೊಳ್ಳುತ್ತೆ ನೋಡಿ. ಇಲ್ಲೂ ಕೂಡ ಗಂಟೊಲ್ಗೆ ಹಾಕಬೇಕು. ಸೊ ಬೇಕು ಅಂದರೆ ನೀವು 2 ಹೊಲಿಗೆ ಹಾಕ್ಬೋದು. ನಾನು ಇಲ್ಲಿ ಸಣ್ಣ ಹೊಲಿಗೆ ಹಾಕ್ತಾ ಇರೋದ್ರಿಂದ 1 ಹೊಲಿಗೆ ಹಾಕ್ತಾ ಇದ್ದೀನಿ. ಸೊ ನೋಡಿ, ಇದು ಟಕ್ಸ್ ಈ ರೀತಿ ಸ್ಟಿಚಿಂಗ್ ಅನ್ನೋದು ಕಾಣಿಸ್ತಿದೆ ಅಲ್ವಾ, ಈ ರೀತಿ ತುದಿಗೆ ಬರಬೇಕು. ತುದಿ ಬರ್ತಾ ಬರ್ತಾ ತುದಿಗೆ ಬಂದಾಗ ನಿಮಗೆ ಕಪ್ಸ್ ಏನಿದೆ ಅದು ನೀಟಾಗೆ ಕೂರುತ್ತೆ. ಯಾವುದೇ ರೀತಿ ಮೇಲೆ ಈ ರೀತಿ ಎದಳೋದು ಮಾಡೋದು ಈ ಥರ ಆಗೋದಿಲ್ಲ, ಅದು ನೀಟಾಗೆ ಕಪ್ಸ್ ಮೇಲೆ ಕರೆಕ್ಟಾಗಿ ಕೂರುತ್ತೆ ದುಂಡಿಗೆ. ಈಗ ನಾನು ಸೆಂಟರ್ ಇಲ್ಲಿ ಏನಿದೆ ಸೈಡು ಉಕ್ಕು ಪಟ್ಟಿ ಎಲ್ಲ ಬರುತ್ತಲ್ಲ ಆ ಕಡೆ ಸೈಡಿಂದು ಹಿಡಿತಾ ಇದ್ದೀನಿ. ಇವ್ರದ್ದು ಚೆಸ್ಟು ಮೀಡಿಯಮ್ ಸೈಜ್ ಆಗಿರೋದ್ರಿಂದ ಇದು 2.25ವರೆಗೂ ನಾನು ಟಕ್ಸನ್ನು ಹಿಡಿತಾ ಇದ್ದೀನಿ. ಸೊ ತುಂಬ ದಪ್ಪ ಇರೋರಿಗೆ 2 ಇಂಚು ಅಥವಾ 1.25 ಇಂಚ್ವರೆಗೂ ಹಿಡಿದ್ರೆ ಸಾಕು.
ಸೊ ಇಲ್ಲಿ ಇದು ಕೂಡ ತುಂಬ ಇಂಪಾರ್ಟೆಂಟ್. ಇಲ್ಲಿ ದಪ್ಪ ಇರೋರಿಗೆ ಒಂದು ಇದು 1/4 ಇಂಚಿಗಿಂತ 1 ಪಾಯಿಂಟ್ ಜಾಸ್ತಿನೇ ಇಟ್ಕೊಂಡು ಹೊಲಿಬೇಕು. ಇದು ಮೀಡಿಯಂ ಸೈಜ್ ಆಗಿರೋದ್ರಿಂದ 1/4 ಇಂಚಿಗೆ ಹೊಲಿತಾ ಇದ್ದೀನಿ. ಸೊ ಮೀಡಿಯಂ ಸೈಜ್ವರೆಗೂ ಇದೇ ರೀತಿ ಹೊಲಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಯಾವಾಗಲೂ ಲಾಸ್ಟಿಗೆ ಗಂಟೊಲಿಗೆ ಅನ್ನೋದು ಹಾಕಬೇಕು, ಇಲ್ಲಿ ಚೂಪಿಗೆ ಬರಬೇಕು. ಈಗ ನೆಕ್ಸ್ಟ್ ಈ ಕಂಕ್ಳ ಹತ್ರ ಏನು ಬರುತ್ತೆ ಟಕ್ಸು, ಇದನ್ನು ನಾನೀಗ ಹಿಡಿತಾ ಇದ್ದೀನಿ. ಈ ರೀತಿ ಮಡ್ಚ್ಕೊಂಡಾಗ ಈ ಮೇಯ್ನ್ ಕ್ಲಾತು ಜಾರಬಾರ್ದು. ಕಾಟನ್ ಆದರೆ ನೀಟಾಗಿ ಕೂರುತ್ತೆ. ಜಾರುವಂಥ ಬಟ್ಟೆ ಆದರೆ ನೀವು ಇಲ್ಲಿ ಒಂದ್ಸಲಿ ಈ ರೀತಿ ನೀಟಾಗೆ ಇಟ್ಕೋಬೇಕು. ಹಿಂಗೆ ರೀತಿ ಇಟ್ಕೊಂಡು ಬಟ್ಟೆ ಏನಿದೆ ಒಳಗಿಂದು ಮೇನ್ ಕ್ಲಾತ್ ಅದನ್ನು ನೀಟಾಗಿ ಒಂದ್ಸಲಿ ಈ ರೀತಿ ತೀಡ್ಕೋಬೇಕು. ಈಗ ಇಲ್ಲೂ ಅಷ್ಟೇ 1/4 ಇಂಚಷ್ಟು ನಾವು ಹೊಲಿಗೆ ಬಿಡಬೇಕಾಗುತ್ತೆ. ಯಾಕಂದರೆ ಅರ್ಧ ಇಂಚು ಅಂತ ಬಿಟ್ಟಿರ್ತೀವಿ, ಹಾಗಾಗಿ 1/4 ಇಂಚು ಅರ್ಧ ಇಂಚು ಆಗುತ್ತೆ. ಈ ರೀತಿ ನೀಟಾಗಿ ಚೂಪಿಗೆ ಬರಬೇಕು ಟಕ್ಸ್ ಅನ್ನೋದು. ನೆಕ್ಸ್ಟು ಈ ಕಡೆ ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ಲ, ಅಲ್ಲೂ ಕೂಡ ಒಂದು ಟಕ್ಸ್ ಬರುತ್ತೆ. ಸೊ ನಿಮಗೇನಾದರೂ ಈ ಟಕ್ಸ್ ಬೇಡ ಅಂದರೆ ಇಲ್ಲಿ ಶೇಪ್ ಅನ್ನೋದು ಈ ರೀತಿ ತೆಗೆದ್ರೆ ಸಾಕು. ಅದು ವಿತೌಟ್ ಟಕ್ಸು ಬರೀ 3 ಟಕ್ಸಿಂದ ಆಗುತ್ತೆ. ಈಗ ನಾನು ಇಲ್ಲಿ 4 ಟಕ್ಸಿಗೆ ಅಂತ ಬಟ್ಟೆ ಬಿಟ್ಟಿರೋದ್ರಿಂದ ನಾನು ಇದನ್ನು ಕೂಡ 1/4 ಇಂಚಿಗೆ, ಅಂದರೆ 1/4 ಇಂಚ್ ಅಂದರೆ ಅರ್ಧ ಇಂಚು ಲೆಕ್ಕದಲ್ಲಿ ಬರುತ್ತೆ. ಈಗ ನಾನು 1/4 ಇಂಚು ಹಿಡಿದ್ರೆ ಅದು ಅರ್ಧ ಇಂಚು ಲೆಸ್ ಆಗುತ್ತೆ. ಪ್ರತಿ ಕೊನೆ ಬಂದಾಗ್ಲೂ ನಾವು ಟಕ್ಸ್ ಏನಿದೆ ಇಲ್ಲಿ ಲಾಸ್ಟಿಗೆ ಬಂದಾಗಲೇ ಯಾವಾಗಲೂ ನಾವು ರಫ್ ಏನಿದೆ ಸ್ಟಿಚಿಂಗ್ ಮಾಡಲೇಬೇಕು ಗಂಟೊಲ್ಗೆ. ಸೊ ಅವಾಗ ಅದು ಬಿಚ್ಕೊಳ್ಳೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ಸೈಡು ರೆಡಿ ಆಗಿದೆ, ರೈಟ್ ಸೈಡು. ಈಗ ಲೆಫ್ಟ್ ಸೈಡ್ ಏನಿದೆ ಅದನ್ನು ಕೂಡ ಸೇಮ್ ಮೆಥಡಲ್ಲೇ ಹೊಲಿಬೇಕು. ಸೊ ಯಾವಾಗಲೂ ಒಂದು ಕ್ರಮವಾಗಿ ನಾವು ಬರ್ತಾ ಹೋಗ್ಬೇಕು. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವೋ ಅದೇ ರೀತಿ ಪ್ರತಿದಿನ ಹೊಲಿತಾ ಹೋದರೆ ನಿಮಗೆ ಕೆಲಸ ಅನ್ನೋದು ಪರ್ಫೆಕ್ಟಾಗಿ ಬೇಗ ಆಗ್ತಾ ಹೋಗುತ್ತೆ. ನೋಡಿ, ಇದು ಕೂಡ 1 ಇಂಚಿಗೆ ಮಾರ್ಕಿಂಗು ಮಾಡ್ಕೋಬೇಕು. ಅವಾಗ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ ನಿಮಗೆ. ಗಂಟೊಲಿಗೆ ಹಾಕೊಂಡು ಸೊ ಇಲ್ಲಿ ಬರ್ತಾ ಚೂಪಿಗೆ ಬರ್ಬೇಕು. ಸೊ ಇದು ಮೇಯ್ನು ಟಿಪ್ಸು. ಮತ್ತೆ ಗಂಟೊಲಿಗೆ ಹಾಕೋಬೇಕು. ಈಗ ನಾನು ಹುಕ್ ಪಟ್ಟಿ ಏನಿದೆ ಆ ಸೈಡು ಹಿಡಿತಾ ಇದ್ದೀನಿ. ಈಗ 2 ಮ್ಯಾಚ್ ಆಗಬೇಕು. ಈ ಸೆಂಟರ್ ಏನಿದೆ ಉಕ್ಕು ಪಟ್ಟಿ ಸೈಡ್ ಬರುತ್ತಲ್ಲ, ಅದು 2 ಟಕ್ಸು ಮ್ಯಾಚ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ ನೋಡಿ. ಸೊ ಈಗ 1/4 ಇಂಚಿ ಗ್ಯಾಪಲ್ಲೇ ಹೊಲಿಗೆನ ಹಾಕೋಬೇಕು. ಮತ್ತೆ ಗಂಟೊಲಿಗೆ ಹಾಕ್ಬಾರ್ದು ಫಸ್ಟಿಗೆ. ಸೊ ಸಿಂಪಲಾಗಿ ಒಂದು ಹೊಲಿಗೆ ಹಾಕ್ಬಿಟ್ಟು ನೀವು 2 ಮ್ಯಾಚ್ ಆಗತ್ತಂತ ಚೆಕ್ ಮಾಡ್ಕೋಬೇಕು. ನೋಡಿ, ರೈಟ್ ಸೈಡು ಲೆಫ್ಟ್ ಸೈಡ್ 2 ಮ್ಯಾಚ್ ಆಗ್ತಾ ಇದೆಯಾ ಅಂತ ಕರೆಕ್ಟಾಗಿ ಒಂದ್ಸಲಿ ಚೆಕ್ ಮಾಡಬೇಕು. ನೋಡಿ, ಹೊಲಿಗೆ ಏನಿದೆ ಕರೆಕ್ಟಾಗೆ ಬರಬೇಕು. 2 ಮ್ಯಾಚ್ ಆದರೆ ಮಾತ್ರ ನೀವು ಇನ್ನೊಂದ್ಸಲಿ ಇದು ಗಂಟೊಲಿಗೆ ಅನ್ನೋದನ್ನ ಹಾಕೋಬೇಕು. ಕರೆಕ್ಟ್ ಮ್ಯಾಚ್ ಆಗಲಿಲ್ಲ ಅಂದರೆ ನೀವು ಬಿಸ್ಬಿಟ್ಟು ಮತ್ತೆ ಎಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಕೆಳಗೆ ಜಾಸ್ತಿ ಹಿಡಿಬೇಕಾ ಮೇಲ್ ಜಾಸ್ತಿ ಹಿಡಿಬೇಕಾ ನೋಡ್ಕೊಂಡು ಹಿಡಿಬೇಕು. ಈಗ ನಾನು ಕಂಕ್ಳು ಸೈಡ್ ಏನಿದೆ ಇಲ್ಲಿ ಹಿಡಿತಾ ಇದ್ದೀನಿ. ಕೆಳಗಡೆ ಮೇಯ್ನ್ ಕ್ಲಾತ್ ಏನಿದೆ ಅದು ಜಾರದೇ ಇರೋ ರೀತಿ ನೋಡ್ಕೋಬೇಕು. ಟಕ್ಸ್ ಹಿಡಿಬೇಕಾದ್ರೆ ಮೇಯ್ನ್ ಅದೇ, ಕೆಳಗಡೆ ಬಟ್ಟೆ ಜಾರಬಾರ್ದು. ಎಲ್ಲಾ ಕಡೆನೂ ಎಷ್ಟೆಷ್ಟು ಗ್ಯಾಪ್ ಇಟ್ಟು ನೀವು ಹೊಲಿತೀರೋ ಅದೇ ಗ್ಯಾಪ್ ಅಲ್ಲೇ 4 ಸೈಡು ಹೊಲಿಬೇಕು. ಸೊ ಈಗ ಈ ಕಡೆ ಸೈಡು ಏನಿದೆ ಅದು ಇದು ಕೂಡ 1/4 ಇಂಚ್ ಗ್ಯಾಪ್, 1/4 ಇಂಚ್ ಗ್ಯಾಪಲ್ಲಿ ಹೊಲಿಬೇಕು. ಮರಿದಲ್ಲೇ ಈ ರೀತಿ ರಫ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಈಗ ಟಕ್ಸಿಂದು ಕೆಲಸ ಆಯಿತು ಫ್ರೆಂಡ್ಸ್. ಈಗ ನಾವು ಕೆಳಗಡೆ ಪಟ್ಟಿ ಏನಿದೆ ಅದನ್ನು ಯಾವ ರೀತಿ ಸೆಟ್ ಮಾಡ್ಕೊಂಡು ಹೊಲಿಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಇದು ಲೆಫ್ಟ್ ರೈಟು ಮೇಲ್ಮುಖವಾಗಿ ಇಟ್ಕೋಬೇಕು ನಾವು. ಈ ರೀತಿ ನೀಟಾಗಿ ಜೋಡಿಸ್ಕೊಬೇಕು. ನೋಡಿ, ಈ ರೀತಿ ಜೋಡಿಸ್ಕೊಂಡಾಗ ನಿಮಗೆ ಇಲ್ಲಿ ಕೆಲವರಿಗೆ ಶೇಪ್ ಅನ್ನೋದು ಉಲ್ಟಾ ಮಾಡ್ಕೊಂಡ್ಬಿಡ್ತಾರೆ. ಅದು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಇದು ಜಾಸ್ತಿ ಬರುತ್ತೆ ಉಕ್ಕು ಪಟ್ಟಿ ಏನಿದೆ ಇಲ್ಲಿ ಜಾಸ್ತಿ, ಯಾಕಂದರೆ ಶೇಪ್ ಅನ್ನೋದು ಇಲ್ಲಿ ಈ ರೀತಿ ತೆಗ್ದಿರ್ತೀವಿ. ಶೇಪ್ ಅನ್ನೋದು ಈ ರೀತಿ ತೆಗೆದಾಗ ಇಲ್ಲಿ ಜಾಸ್ತಿ ಕೊಟ್ಟಿರ್ತೀವಿ ಕೆಳಗಡೆ ಪಟ್ಟಿ, ಮತ್ತು ಇಲ್ಲಿ ಕಡಿಮೆ ಇರುತ್ತೆ ಸೈಡಲ್ಲಿ.
ಸೊ ಹಾಗಾಗಿ ಇದು ಶೇಪ್ ಏನು ಹಿಂಗೆ ಬಂದಿರುತ್ತಲ್ವ ಅದನ್ನು ನಾವು ಈ ಕಡೆ ಸೈಡೇ ಇಡಬೇಕು, ಉಕ್ಕು ಸೈಡು. ಸೇಮ್ ಇದು ಕೂಡ ನೋಡಿ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡ್ಮೇಲೆ ನಾವು ಇದು ಮೇಲ್ಭಾಗನೇ ಇರಬೇಕು. ಮೇನ್ ಕ್ಲಾತ್ ಇಲ್ಲಿದೆ, ಇದು ಕೂಡ ಮೇನ್ ಕ್ಲಾತು ಇಲ್ಲಿದೆ. ಸೊ ಇದನ್ನ ಈ ರೀತಿ ಓಪನ್ ಮಾಡಿಕೊಂಡು ಇದೇನಿದೆ ಇಲ್ಲಿ ನೋಡಿ ಇದನ್ನು ಒಂದ್ರ ಮೇಲೆ ಒಂದು ಹಾಕ್ಬೇಕು. ಈ ರೀತಿ ಹಾಕಿ ಈ ಶೇಪ್ ಏನಿದೆ ಇದು ನೀಟಾಗಿ ಈ ರೀತಿನೇ ಜೋಡಿಸ್ಕೋಬೇಕು. ಈ ರೀತಿ ಜೋಡಿಸ್ಕೊಂಡು ನಾವಿಲ್ಲಿ ಅರ್ಧ ಇಂಚಿಗೆ ಅಂತ ಸೀವಿಂಗ್ಸಿಗೆ ಅಂತ ಬಿಟ್ಟಿರ್ತೀವಲ್ವ, ಸೊ ಅರ್ಧ ಇಂಚಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಎರಡೂ ಕೂಡ ಅರ್ಧ ಇಂಚಿಗೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ಒಂದು ಮಾರ್ಕಿಂಗ್ ಮಾಡಿಕೊಂಡ್ರೆ ಒಳ್ಳೆಯದು ಫ್ರೆಂಡ್ಸ್, ಗ್ಯಾಪ್ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಎರಡು ಸೈಡು ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿಬೇಕು, ಆವಾಗ ವ್ಯತ್ಯಾಸ ಅನ್ನೋದು ಬರಲ್ಲ. ಇದು ಕೆಲವರು ಹಿಂದೆ ಮುಂದೆ ಆಗ್ತಾ ಇರ್ತಾರೆ, ಗುಂಡಿ ಪಟ್ಟಿ ಉಕ್ಸ್ ಪಟ್ಟಿ ಅದು, ಹಾಗಾಗಿ ಸೊ ನಾನೀಗ ಇಲ್ಲಿ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿತೀನಿ. ಇದು ಎರಡು ಬಟ್ಟೆ ಏನಿದೆ ನೀಟಾಗಿ ಜೋಡಿಸ್ಕೊಬೇಕು ಶೇಪ್ ಪ್ರಕಾರ, ಮತ್ತೆ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಬೇಕು. ಇದು ಟಕ್ಸ್ ಏನಿದೆ ಹಿಡ್ದಿರೋದು ಇದನ್ನ ಒಂದು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡ್ಕೊಂಡು ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿತಾ ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ಅರ್ಧ ಇಂಚು ಗ್ಯಾಪಲ್ಲಿ ಹೊಲ್ದಾದ್ಮೇಲೆ ಇದು ಏನಿದೆ ಇದನ್ನ ನಾವು ಈ ರೀತಿ ಮೇಲ್ಭಾಗ ಇಟ್ಕೋಬೇಕು. ಮೇಲ್ಭಾಗ ಇಟ್ಕೊಂಡ್ಬಿಟ್ಟು ಇಲ್ಲಿ ಏನಿದೆ ಇದನ್ನ ಸುತ್ತಾ ಹೋಗ್ಬೇಕು ಈ ರೀತಿ. ಸೊ ಇದು ಹೊಸಬ್ರಿಗೆ ಕನ್ಫ್ಯೂಷನ್ ಇರುತ್ತೆ, ಹಾಗಾಗಿ ಈ ರೀತಿ ಸುತ್ತಾ ಹೋದಾಗ ನೋಡಿ ಇಲ್ಲಿ ಒಂದು ಕೂಳಿ ಸಿಗುತ್ತೆ, ಮೊದಲು ಏನು ಜಾಯಿಂಟ್ ಮಾಡ್ತೀವಿ ಅದು. ಸೊ ಈಗ ನಾವಿಲ್ಲಿ ಈ ತುದಿ ಇಟ್ಕೊಬೇಕು, ಇಲ್ಲೂ ಸಮ ಇರಬೇಕು, ಇಲ್ಲೂ ಸಮ ಇರಬೇಕು. ಆ ರೀತಿ ಇಟ್ಕೊಂಡು ನಾವು ಈಗ ಹೊಲಿಗೆ ಅನ್ನೋದು ಹಾಕ್ಬೇಕು. ಎರಡು ಇದು ಸಮ ಜೋಡಿಸ್ಕೊಬೇಕು. ಮತ್ತೆ ಇದೇ ಹೊಲಿಗೆ ಮೇಲೆ ಹಾಕ್ಬೇಕು. ಫಸ್ಟ್ ಏನು ಹೊಲಿಗೆ ಬಂದಿರುತ್ತೆ ಆ ಹೊಲಿಗೆ ಮೇಲೆ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಶೇಪ್ ಏನಿದೆ ಇಲ್ಲಿ ಅಲ್ಲೆಲ್ಲ ಈ ರೀತಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳೋದ್ರಿಂದ ಅಲ್ಲೇ ಇದು ಏನಿದೆ ಸುಕ್ಕು ಬರೋದಿಲ್ಲ, ತಿರುಗಿಸಿದ ಮೇಲೆ ಸುಕ್ಕು ಅನ್ನೋದು ಬರೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲ್ಕೊಂಡಾದ್ಮೇಲೆ ಇಲ್ಲಿ ಎಕ್ಸ್ಟ್ರಾ ಬಂದಿರುತ್ತೆ ಪರವಾಗಿಲ್ಲ, ಇಲ್ಲಿ ನಾವು ಪಟ್ಟಿ ಹಚ್ಬೇಕಾದ್ರೆ ಇದು ಎಕ್ಸ್ಟ್ರಾ ಬಟ್ಟೆ ಅನ್ನೋದು ಕಟ್ ಆಗುತ್ತೆ. ಈ ಕಡೆ ಏನಾದ್ರು ಎಕ್ಸ್ಟ್ರಾ ಬಂದಿದ್ರೆ ಕಟ್ ಮಾಡ್ಕೋಬೇಕು. ಈಗ ಇದೇ ಥರ ಸೇಮ್ ಮೆಥಡಲ್ಲಿ ಇದನ್ನು ಕೂಡ ನಾವು ಹೊಲ್ಕೋಬೇಕು. ಇದು ಮೇಲ್ಭಾಗ ಇಟ್ಕೊಂಡಿದ್ದೀನಿ, ಇದು ಕೂಡ ಓಪನ್ ಮಾಡ್ಕೊಂಡಿದ್ದೀನಿ ಮೇಲ್ಭಾಗ. ಇದು ಕೂಡ ಹಿಂಗೆ ಮೇಲ್ಗಡೆ ಹಾಕ್ಬಿಟ್ಟು ಇದು ಶೇಪ್ ಏನಿದೆ ಕರೆಕ್ಟಾಗಿ ಸೆಟ್ ಆಗೋ ರೀತಿ ಇಟ್ಕೋಬೇಕು. ಮತ್ತು ಯಾವಾಗಲೂ ಈ ಬಟ್ಟೆ ಏನಿದೆ ಪಟ್ಟಿ ಸ್ವಲ್ಪ ಮುಂದೆನೇ ಇರಬೇಕು, ಮುಂದೆ ಇಟ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗುತ್ತೆ. ಈಗ ಅರ್ಧ ಇಂಚು ಏನು ಅಲ್ಲಿ ಗ್ಯಾಪ್ ಇಟ್ಟು ಹೊಲ್ದಿದ್ವಲ್ಲ ಇಲ್ಲೂ ಕೂಡ ಅರ್ಧ ಇಂಚು ಗ್ಯಾಪಲ್ಲೇ ಹೊಲಿಬೇಕು. ಇದು ಅಲ್ಲಿ ಮೇಲ್ಭಾಗ ಬಂದಿದ್ರಿಂದ ಈಸಿಯಾಗಿ ಮಾಡಿಸ್ಕೊಂಡಿದ್ವಿ, ಇಲ್ಲಿ ಕೆಳಗೆ ಬಂದಿರುತ್ತಿದ್ದು, ಹಾಗಾಗಿ ಇದನ್ನು ಕೂಡ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊಬೇಕು. ಮಾಡಿಕೊಂಡು ಇದನ್ನು ನೀಟಾಗಿ ಎಳೆದು ಇಟ್ಕೊಂಡು ಅರ್ಧ ಇಂಚು ಗ್ಯಾಪಲ್ಲೇ ಈ ತುದಿಯವರೆಗೂ ಹೊಲಿಬೇಕು. ಈಗ ಅರ್ಧ ಇಂಚು ಗ್ಯಾಪಲ್ಲಿ ಹೊಲ್ದಿದ್ದೀನಿ. ಈಗ ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಗೆ ಅನ್ನೋದು ಹಾಕಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನ ಮೇಲೆ ಬರೋ ರೀತಿ ಇಟ್ಕೋಬೇಕು. ಕೆಳಗಡೆಯಿಂದ ಇದು ನೋಡಿ, ಇದು ಮೇಲ್ಭಾಗದಿಂದ ಈ ರೀತಿ ಸುತ್ಕೊಂತ ಹೋಗ್ಬೇಕು. ಸುತ್ಕೊಂಡು ಇಲ್ಲಿ ನಿಮಗೆ ಈ ರೀತಿ ಪುಳಿ ಸಿಗುತ್ತಲ್ವ ಅದನ್ನ ಇಲ್ಲಿ ಮ್ಯಾಚ್ ಮಾಡಿಕೊಂಡು ಮೇಲ್ ಹೊಲಿಗೆ ಏನು ಬಂದಿರುತ್ತೆ ಅದ್ರ ಮೇಲೇನೆ ಹೊಲಿಬೇಕು.
ಇಲ್ಲೂ ಕೂಡ ಕಟ್ ಮಾಡ್ಕೋಬೇಕು. ಈಗ ಇದನ್ನ ಈ ಕಡೆಯಿಂದ ತಿರುಗಿಸ್ಕೋಬೇಕು ನೋಡಿ. ತಿರುಗಿಸ್ಕೊಂಡ್ಬಿಟ್ಟು ಈ ಕಡೆ ಸೈಡಿಗೆ ಏನಾದರೂ ಬಟ್ಟೆ ಜಾಸ್ತಿ ಬಂದಿದ್ರೆ ಸೊ ಇದನ್ನ ನಾವು ನೀಟಾಗಿ ಸಮಾನವಾಗಿ ಕಟ್ ಮಾಡ್ತೀವಿ. ಸೊ ಈಗ ಟಕ್ಸ್ ಹಿಡಿಯೋದು ಮತ್ತೆ ಪಟ್ಟಿ ಹಚ್ಚೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ನಿಮಗೇನಾದರೂ ಕಮೆಂಟಲ್ಲಿ ಕೇಳೋದಿದ್ರೆ ಕೇಳಿ, ನಾನು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ. ಸೊ ಇಲ್ಲಿ ಗುಂಡಿ ಪಟ್ಟಿ ಹಚ್ಚೋದು ಕೂಡ ಈಸಿ ಮೆಥಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಟೈಮು ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.